ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೆ ನಾನು ಬನವಾಸಿ ಕಥೆಯ ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಇವತ್ತು ಈ ಬನವಾಸಿ ಕಥೆಯ ಮುಂದುವರಿದ ಭಾಗ ಹಾಗೂ ಕ್ಲೈಮ್ಯಾಕ್ಸ್ ಅಂದರೆ ಕೊನೆಯ ಹಂತಕ್ಕೆ ಬಂದು ನಾವು ತಲುಪಿದ್ದೇವೆ. ಈ ಒಂದು ಕಥೆಯ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಬನ್ನಿ, ದಯವಿಟ್ಟು ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹೊಸಬರನ್ನು ಬೆಂಬಲಿಸಿ, ಲೈಕು ಶೇರು ಕಮೆಂಟು ಬರಲಿ ಸ್ನೇಹಿತರೆ. ಈ ಬನವಾಸಿ ಕಥೆ ಎನ್ನುವಂಥದ್ದು ಐತಿಹಾಸಿಕ ಹಾಗೂ ಕಾಲ್ಪನಿಕ ಕಥೆ ಸ್ನೇಹಿತರೆ. ಈ ಒಂದು ಕಥೆ ಏನಾಗಿದೆ ಅಂದರೆ, ಈಗ ಒಂದು ದೊಡ್ಡ ಬಾವಿ ಇರುತ್ತೆ ಸ್ನೇಹಿತರೆ. ಆ ಬಾವಿ ಹತ್ರ ಈಶ್ವರನನ್ನು ಕರ್ಕೊಂಡು ಬಂದ್ಬಿಟ್ಟು ದಾಸರು ಅಲ್ಲಿ ನಿಂತಿರ್ತಾರೆ. ಸುತ್ತ ನೋಡ್ತಾರೆ. ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ ಸ್ನೇಹಿತರೆ, ಅಮಾವಾಸ್ಯೆ ದಿನ. ಹಾಗಾಗಿ ಸುತ್ತ ನೋಡ್ತಾರೆ, ಯಾರು ಇರೋದಿಲ್ಲ. ಅವನು ತಣ್ಣೀರನ್ನ ಸ್ನಾನ ಮಾಡಿಬಿಟ್ಟು ನಿಧಾನವಾಗಿ ಬಾವಿ ಕೆಳಗಡೆ ಇಳಿತಾನೆ. ಬಾವಿ ಒಳಗಡೆ ಇಳಿತಾನೆ. ಇಳಿತಾ ನಿಧಾನವಾಗಿ ಸೀದಾ ಬಾವಿ ತಳ ತಲುಪಿರ್ತಾನೆ. ಬಾವಿ ತಳ ತಲುಪಿದಾಗ ಏನಾಗುತ್ತೆ, ಒಂದು ದೊಡ್ಡದು ಒಂದು ಮಿಂಚು ಅಂದರೆ ಕೆಂಪು ಒಂದು ಲೈಟಿನ ಒಂದು ಬೆಳಕು ಕಾಣುತ್ತೆ. ಕೆಂಪುದೊಂದು ಲೈಟಿನ ಬಿಂಬ ಕಾಣುತ್ತೆ. ಕಣ್ಣು ಕೋರೈಸುವಂಥ ಲೈಟ್ ಅದು. ಅವನೇನು ಮಾಡ್ತಾನೆ, ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಈತ ಮುಂದಕ್ಕೆ ಹೋಗ್ತಾನೆ. ಒಂದು ದೇವ್ರು ಕಾಣುತ್ತೆ, ಈಶ್ವರ. ಅದಕ್ಕೆ ಕೈ ಮುಗಿದ್ಬಿಟ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಪಳ ಅಂತ ಹೊಳಿತಾ ಇರುತ್ತೆ. ಅದು ಏನಂತೇಳಿ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಅದನ್ನು ಬಂಗಾರದ ಒಂದು ಕೊಪ್ಪರಿಗೆ ಇರುತ್ತೆ ಸ್ನೇಹಿತರೆ, ಚಿನ್ನದ ಒಂದು ಕೊಪ್ಪರಿಗೆ ಇರುತ್ತೆ. ಅದನ್ನು ಕೂಡಲೇ ಅವನು ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ಮೇಲ್ಗಡೆ ಎತ್ಬಿಟ್ಟು ಸೀದಾ ಈತ ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಕೈಯಲ್ಲಿ ಈಸ್ತಾ ನಿಧಾನವಾಗಿ ಬಾವಿ ಮೇಲ್ಗಡೆ ಬರ್ತಾನೆ. ಸೀದಾ ಬಾವಿಯಿಂದ ಹೊರಗಡೆ ಬಂದು ಇದ್ದಕ್ಕಿದ್ದಂತೆ ಅವನು ನೊಣವಾಗಿ ಅದು ಚಿನ್ನದ ಒಂದು ಕೊಪ್ಪರಿಗೆನ ತಗೊಂಡು ಅಲ್ಲಿಂದ ಮಾಯವಾಗ್ತಾನೆ ಸ್ನೇಹಿತರೆ. ಅಲ್ಲಿಂದ ಸೀದಾ ಬನವಾಸಿ ಸಂಸ್ಥಾನಕ್ಕೆ ಹೋಗ್ಬಿಡ್ತಾನೆ. ಇವರು ತುಂಬ ಸಿಟ್ಟಿಂದ ಕೋಪ ಮಾಡ್ಕೊಂಡಿರ್ತಾರೆ. ಯಾರು? ದಾಸರು. ಎಂಥ ಮೋಸ ಮಾಡಿಬಿಟ್ಟ ನಮಗೆ ಅವನು ಅಂತೇಳಿ ಸೀದಾ ಬನವಾಸಿ ಸಂಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಂತ್ರಿಗಳಿಗೆ ಹಾಗೂ ರಾಜರಿಗೆ ಈ ವಿಷಯವನ್ನ ಅವನು ತಿಳಿಸ್ತಾನೆ, ಪ್ರಸ್ತಾಪ ಮಾಡ್ತಾನೆ. ಯಾರು? ಈಶ್ವರ. ಈ ರೀತಿಯಾಗಿ ಇವರು ಬಳಸ್ಕೊಂಡಿದ್ರು. ಈ ರೀತಿಯಾಗಿ ನಮ್ಮ ಒಂದು ಊರಿನ ಒಂದು ಚಿನ್ನವನ್ನ, ಒಂದು ಬಡವರಿಗೆ ಮೀಸಲಿಟ್ಟಂತಹ ಚಿನ್ನವನ್ನ ಇವರು ದೋಚಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಇವನು ಹೇಳ್ತಾನೆ ಈಶ್ವರ. ಆಗ ಒಂದು ಪಂಚಾಯಿತಿಯನ್ನ ಕಳಿಸ್ಬಿಟ್ಟು ಅವ್ರಿಗೆ ಶಿಕ್ಷೆಯನ್ನು ಕೊಡೋಣ ಅಂತೇಳಿ ಮಹಾರಾಜರು ಏನ್ ಮಾಡ್ತಾರೆ, ಒಂದು ಪಂಚಾಯತ್ಗೆ ಕಳಿಸ್ತಾರೆ. ಊರಲ್ಲೆಲ್ಲ ಡಂಗೂರ ಸಾಡ್ತಾರೆ. ಆಗ ಪ್ರತಿಯೊಬ್ಬ ಜನಸಾಮಾನ್ಯನು ಅಲ್ಲಿಗೆ ಬಂದಿರ್ತಾನೆ. ಬಂದ್ಮೇಲೆ ಏನಾಗುತ್ತೆ, ಅವರನ್ನ ಕಟಕಟೆ ಅಂದ್ರೆ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಿರ್ತಾರೆ. ದಾಸರನ್ನ ನಿಲ್ಲಿಸ್ಬಿಟ್ಟು, ಏನ್ ದಾಸರೇ ನೀವು, ಊರನ್ನ ಹಲ್ಬಿಟ್ಟು ಜೀವನ ಸಾಗಿಸುವಂತ ದಾಸರು ನೀವು, ಈ ರೀತಿಯಾಗಿ ಒಂದು ಬಡವರ ಚಿನ್ನಕ್ಕೆ ಒಂದು ಕನ್ನ ಹಾಕಕ್ಕೆ ನೋಡಿದ್ರ, ಒಂದು ಕೃತ್ಯವನ್ನು ಎಸಗಿಕ್ಕೆ ನೋಡಿದ್ರ ನೀವು ಅಂತೇಳಿ ಅವರಿಗೆ ಚೀಮಾರಿಯನ್ನ ಹಾಕ್ತಾನೆ ಆದಿಕೇಶ ಒಡೆಯರು. ಚೀಮಾರಿಯನ್ನ ಹಾಕಿ, ಇನ್ನು ಮುಂದೆ ನೀವು ಈ ಊರ ಹತ್ರ ಸುತ್ತಮುತ್ತ ಯಾವ ಊರಲ್ಲೂ ಕಾಣಿಸ್ಕೊಬಾರ್ದು. ಇನ್ನು ಮುಂದೆ ಈ ರೀತಿ ಏನಾದ್ರು ಕೃತ್ಯವನ್ನು ಎಸಗಿದ್ದೆ ಆದ್ರೆ ನಿಮಗೆ ಇದಕ್ಕಿಂತ ಘನಘೋರ ಶಿಕ್ಷೆಯನ್ನು ಕೊಡ್ತೇನೆ. ಈಗ ಸದ್ಯಕ್ಕೆ ಇಲ್ಲಿಂದ ನೀವು ಹೋಗ್ಬೇಕು, ಇನ್ನು ಮುಂದೆ ಈ ಊರ ಹತ್ರ ಕಾಣಿಸ್ಕೊಬಾರ್ದು ಅಂತೇಳಿ ಹೇಳ್ತಾರೆ ಯಾರು? ಆದಿಕೇಶ ಒಡೆಯರು. ಆಗ ಏನ್ ಮಾಡ್ತಾರೆ ದಾಸರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಹುಲಿಯನ್ನ ಹೇಗೆ ಹೊಡ್ಕೊಂಡ್ಬಂದಾಗ ಒಂದು ಅವನಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಅವನಿಗೆ ಶಬಾಷ್ ಈಶ್ವರ, ನೀನು ಒಳ್ಳೆ ಕೆಲಸವನ್ನ ಮಾಡಿದ್ಯಾ, ನೀನು ಮರ ಕಡಿಯುವನ ಮಗನಾಗಿ ಎಂತ ಮಹತ್ ಕಾರ್ಯವನ್ನ ಮಾಡಿದೆ ನೀನು. ಅವ್ರಿಗೆ ಈ ರೀತಿಯಾಗಿ ಅವರನ್ನು ಶಿಕ್ಷೆ ನೀನೇ ಕೊಡ್ಬೇಕಾಗಿತ್ತು, ನಿನ್ಗೆ ಹೇಳ್ಬೇಕಾಗಿತ್ತು, ಆದ್ರೆ ನಾನು ಶಿಕ್ಷೆಯನ್ನ ಕೊಟ್ಟೆ, ನೀನು ಒಳ್ಳೆ ಕೆಲಸನ ಮಾಡಿದೆ ಅಂತೇಳಿ ಅವರನ್ನ ಹೊಗಳ್ತಾರೆ ಈಶ್ವರನನ್ನ. ಯಾರು? ಆದಿಕೇಶ ಒಡೆಯರು. ಆಗ ಜನರೆಲ್ಲರೂ ಅವರನ್ನ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಕುಣಿದು ಕುಪ್ಪಳಿಸ್ತಾರೆ ಅವನನ್ನ. ಹಾಗೇನೆ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಆಗ ಈ ಒಂದು ನಾನು ಕೊಡುವಂತ ಒಂದು ಈ ಮಹತ್ ಕಾರ್ಯಕ್ಕೆ ನಾನು ಕೊಡುವಂತ ಒಂದು ಬಿರುದು ಅಂದ್ರೆ, ಈ ಬನವಾಸಿ ಸಂಸ್ಥಾನದ ಒಂದು ಹೆಸರನ್ನು ನಾನು ನಿನ್ಗೆ ನೀಡ್ತಿದ್ದೇನೆ. ಇನ್ನು ಮುಂದೆ ನಿನ್ನ ಹೆಸರು ಈಶ್ವರನ ಜೊತೆಗೆ ಬನವಾಸಿ ಎನ್ನುವಂತ ಹೆಸರು ಅಂತೇಳಿ ಹೇಳ್ತಾರೆ. ಹಾಗೇನೆ ಇನ್ನೊಂದು ರೀತಿ ಅವನ ತಂದೆ ತಾಯಿನೂ ಕೂಡ ಹೊಗಳ್ತಾನೆ. ಮಗ ಹುಟ್ಟಿದ್ರೆ ಮನೆಗೆ ನಿನ್ನಂತಾನೆ ಹುಟ್ಟಬೇಕು ಈಶ್ವರ, ನೀನು ಎಂಥ ಮಹತ್ ಕಾರ್ಯವನ್ನ ಮಾಡಿದಿ, ನಿಜವಾಗ್ಲೂ ನಿನ್ನ ಎತ್ತಂತ ತಂದೆ ತಾಯಿಗಳು ನಿಜಕ್ಕೂ ಪುಣ್ಯ. ನೀನು ಸಾಮಾನ್ಯ ಒಬ್ಬ ಮನುಷ್ಯನ ಮಗನಾಗಿ ಹುಟ್ಟಿ, ನೀನು ಮರ ಕಡಿಯುವನ ಮಗನಾಗಿ ಹುಟ್ಟಿ ಎಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದೆ, ಶಬ್ಬಾಷ್ ಅಂತೇಳಿ ಬೆನ್ನು ತರ್ತಾರೆ ಮಂತ್ರಿಗಳು, ರಾಜರು ಎಲ್ಲರೂ. ಈಗ ಸ್ನೇಹಿತರೆ, ಈ ಮುಂದಿನ ದೃಶ್ಯ ಒಂದು ರಮ್ಯಾ ಹಾಗೂ ಈಶ್ವರನ ಒಂದು ವಿವಾಹ ಮಹೋತ್ಸವ ನಡೀತಾ ಇರುತ್ತೆ ಸ್ನೇಹಿತರೆ. ದೊಡ್ಡದಾಗಿ ಬಹಳ ಅದ್ದೂರಿಯಾಗಿ ನಡೀತಾ ಇರುತ್ತೆ. ಎಲ್ಲ ಅಕ್ಕಪಕ್ಕದ ಸಂಸ್ಥಾನದ ರಾಜರು ಬಂದಿರ್ತಾರೆ ಅಲ್ಲಿಗೆ. ಹಾಗೇನೆ ಮಂತ್ರಿಗಳು ಎಲ್ಲರೂ ಬಂದಿರ್ತಾರೆ. ಜನಸಾಮಾನ್ಯರನ್ನು ಬಹಳ ಅದ್ದೂರಿಯಾಗಿ ನಡೀತಾ ಇರುತ್ತೆ. ಹಾಗೆ ಅಲ್ಲಿ ಬಂದಿರ್ತಾರೆ.
ಅವರಿಬ್ಬರ ಒಂದು ವಿವಾಹ ಮಹೋತ್ಸವ ನೆರವೇರುತ್ತೆ ಸ್ನೇಹಿತರೆ. ಅರ್ಚಕರು ಪುರೋಹಿತರು ಮಂತ್ರವನ್ನು ಹೇಳ್ತಾರೆ. ಇವನು ರಮ್ಯಳಿಗೆ ಹಾರವನ್ನ ಹಾಕಿ, ಇಬ್ರು ಹಾರವನ್ನ ಬದಲಾಯಿಸ್ತಾ ಇವನು ರಮ್ಯಳಿಗೆ ತಾಳಿಯನ್ನ ಕಟ್ತಾನೆ ಸ್ನೇಹಿತರೆ. ತಾಳಿಯನ್ನ ಕಟ್ಟುವುದ್ರ ಮೂಲಕ ವಿವಾಹವನ್ನ ಆಗ್ತಾರೆ. ಹಾಗೇನೆ ಅವರ ತಂದೆ ಅಂದ್ರೆ ರಮ್ಯಳ ತಂದೆ ಅಂದ್ರೆ ಆದಿಕೇಶ ಒಡೆಯರ ಕಣ್ಣಲ್ಲಿ ಕಣ್ಣೀರು ಬಂದಿರುತ್ತೆ. ನಾನು ನಿಜವಾಗ್ಲೂ ಪುಣ್ಯವಂತ, ನಾನು ಇಂಥ ಅಳಿಯ ಸಿಗ್ಬೇಕಾದ್ರೆ ಅಂತೇಳಿ ಕಣ್ಣೀರನ್ನು ಒರೆಸ್ಕೊಳ್ತಾರೆ. ಆಗ ಜನರೆಲ್ಲರೂ ಅಕ್ಷತೆ ಕಾಳನ್ನ ಹಾಕಿ ಅವನಿಗೆ ಹಾರೈಸ್ತಾರೆ ಸ್ನೇಹಿತರೆ. ಈಗ ಮುಂದಿನ ದೃಶ್ಯ ಸ್ನೇಹಿತರೆ, ಇವರಿಬ್ಬರಿಗೂ ಪಟ್ಟಾಭಿಷೇಕ ಇರುತ್ತೆ. ಈಶ್ವರನಿಗೆ ಪಟ್ಟಾಭಿಷೇಕ ಇರುತ್ತೆ. ಬಹಳಷ್ಟು ಜನರೆಲ್ಲ ಬಂದಿರ್ತಾರೆ, ಮತ್ತೆ ರಾಜ ಮಹಾರಾಜರೆಲ್ಲ ಬಂದಿರ್ತಾರೆ, ಮಂತ್ರಿಗಳು ಕೂಡ ಬಂದಿರ್ತಾರೆ ಸ್ನೇಹಿತರೆ. ಇನ್ನೇನು ಪಟ್ಟಾಭಿಷೇಕ ನಡಿಬೇಕು, ಆಗ ಇಬ್ಬರನ್ನು ನಿಧಾನವಾಗಿ ಅರಮನೆಯಿಂದ ಬರ್ತಾರೆ. ಯಾರು? ಈಶ್ವರ ಹಾಗೂ ರಮ್ಯ ಅರಮನೆಯಿಂದ ಅವರು ಒಂದು ವೇಷವನ್ನು ಧರಿಸಿ ರಾಜ ಮಹಾರಾಜರಾಗಿ ಅವರು ಏನಾಗಿರ್ತಾರೆ, ರಾಜ ಮಹಾರಾಜರಾಗಿ ತಯಾರಾಗಿಬಿಟ್ಟು ಅಲಂಕಾರವನ್ನ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಅರಮನೆಯಿಂದ ಇಳಿದ್ಬಿಟ್ಟು ಸೀದಾ ಪಟ್ಟವನ್ನ ಅಲಂಕರಿಸ್ತಾನೆ. ಇಬ್ರು ರಾಜ ಮಹಾರಾಜರಾಗಿ ಈಶ್ವರ ಹಾಗೂ ರಮ್ಯ ಅವ್ರಿಗೆ ಒಂದು ಕಿರೀಟ ಧಾರಣೆ ಮಾಡ್ತಾನೆ. ಯಾರು? ಆದಿಕೇಶ ಒಡೆಯರು ಕಿರೀಟ ಧಾರಣೆ ಮಾಡುವ ಮೂಲಕ ಅವನಿಗೆ ಆ ಒಂದು ಬನವಾಸಿ ಸಂಸ್ಥಾನದ ಒಡೆಯ ಅಂತೇಳಿ ಎಲ್ಲರೂ ಕೂಗ್ತಾರೆ, ಜೋರಾಗಿ ಜೈಂಕಾರ ಆಗ್ತಾರೆ ಸ್ನೇಹಿತರೆ. ಈ ಕತೆ ಇಲ್ಲಿಗೆ ಮುಗಿತು ಸ್ನೇಹಿತರೆ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಹೊಸಬರಿಗೆ ನಿಮ್ಮ ಬೆಂಬಲ ಸದಾ ಇರಲಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.